ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಮ ಮಂದಿರದ ಸುತ್ತ ಮತ್ತೊಂದು ಕಾಂಟ್ರವರ್ಸಿ ಮಾಡಿಕೊಂಡ ಕೈಪಡೆ ಕರ್ನಾಟಕದಲ್ಲಿ ಪ್ರಭಾವಿ ಮಿನಿಸ್ಟರ್ ಸ್ಟೇಟ್ಮೆಂಟ್ ಈಗ ಕಿಡಿ ಹೊತ್ತಿಸಿದೆ. ಈಗಾಗಲೇ ಬಹಳಷ್ಟು ವಿಚಾರಗಳಲ್ಲಿ ಒಂದಲ್ಲ ಒಂದು ವಿವಾದ ಗೊಂದಲಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಲ್ಲದೆ ಈಗ ಮತ್ತೊಂದು ಸ್ಟೇಟ್ಮೆಂಟ್. ಮಾಹಿತಿ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಕಾಂಗ್ರೆಸ್ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗದೇ ಇರುವ ನಿರ್ಧಾರ ಏನು ಮಾಡಿದೆ, ಅದರಿಂದ ನಮಗೆ ಎಷ್ಟು ದೊಡ್ಡ ಸಮಸ್ಯೆ ಆಗಬಹುದು ಅನ್ನೋ ಆತಂಕ ಕೈ ನಾಯಕರಲ್ಲೇ ವಿವಿಧ ರಾಜ್ಯಗಳೆಲ್ಲ ಆವರಿಸ್ಕೊಂಡಿದೆ. ಮತ್ತೊಂದು ಕಡೆ ಸರ್ವೆ ಸಮೀಕ್ಷೆಗಳು, ವೋಟರ್ ಸಮೀಕ್ಷೆಯಲ್ಲಾಯಿತು ಕಾಂಗ್ರೆಸ್ಗೆ ಬಿಗ್ ಲಾಸ್ ಆಗುತ್ತಿದ್ದರಿಂದ ಅನ್ನುವಂಥ ಅಂಕಿಅಂಶಗಳನ್ನು ಇಡ್ತಿದ್ದಾರೆ. ಅದರ ನಡುವೆ ಇಂಡಿ ಕೂಟದ ಮಿತ್ರ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಕಾಂಪನ್ಸೇಟ್ ಮಾಡೋದಕ್ಕೆ, ನಾವು ಹಿಂದೂ ವಿರೋಧಿಗಳಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ತಮ್ಮದೇ ಆದ ದಾರಿ ಆಯ್ಕೆ ಮಾಡ್ಕೊಂಡಿರೋದು. ಕೇಜ್ರಿವಾಲ್ ಅವರ ಸುಂದರಕಾಂಡ ಹವನ ಇರಬಹುದು, ಈ ಕಡೆ ಮಮತಾ ಬ್ಯಾನರ್ಜಿ ಅವರ ಕಾಳಿ ಆರಾಧನಾ ಮಹೋತ್ಸವ ಇರಬಹುದು, SP BSP ಎಲ್ಲ, ಅಂದರೆ ಇಂಡಿಕೂಟದ ಪಕ್ಷಗಳೇ ಅಂತಲ್ಲ ಬೇರೆ ಪಕ್ಷಗಳು ಕೂಡ ರಾಮ ಮಂದಿರದ ವಿಚಾರದಲ್ಲಿ ಜಾಣ ನಡೆ ಅನುಸರಿಸ್ತಿರೋದು. ನಾವು ಹೋಗ್ತೀವಿ, ಥ್ಯಾಂಕ್ ಯು ಕರೆದಿದ್ದಕ್ಕೆ ಅನ್ನೋ ಮಟ್ಟಿಗೆ ರಾಮ ಮಂದಿರದ ವಿಚಾರದಲ್ಲಿ ನಿಲುವನ್ನು ಹುಷಾರಾಗಿ ತಗೊಂಡಿದೆ. ಇದರ ನಡುವೆ ಕಾಂಗ್ರೆಸ್ ಮಾತ್ರ ಪದೇ ಪದೇ ರಾಮ ಮಂದಿರವನ್ನು ಟೀಕಿಸುವ ಕೆಲಸ ಮಾಡ್ತಿರೋದು ರಿಸ್ಕಿನಾ ಅನ್ನೋ ಒಂದು ವಿಶ್ಲೇಷಣೆ ಶುರುವಾಗಿರೋ ಹೊತ್ತಲ್ಲಿ ಮತ್ತೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಈಗ ಕರ್ನಾಟಕ ಮಿನಿಸ್ಟರ್ KN ರಾಜಣ್ಣ ಅವರಿಂದ. ಸಿದ್ದರಾಮಯ್ಯ ಆಪ್ತ ಮಂತ್ರಿ KN ರಾಜಣ್ಣ ಅವರು ಏನು ಹೇಳ್ತಿದ್ದಾರೆ? ಹಾಗಾದರೆ ಸುಮ್ಮನೆ ರಾಜಕಾರಣಕ್ಕಾಗಿ ಇದೆಲ್ಲ ಸ್ಟಂಟ್ ಮಾಡ್ತಿರೋದು. ಎಲೆಕ್ಷನ್ ಹೊತ್ತಲ್ಲಿ ರಾಮ ಮಂದಿರದ ಮೂಲಕ ಮತ ಕೇಳೋದಕ್ಕೆ BJP ಹೊರಟಿದೆ. ಪಾಪ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಎಷ್ಟೋ ದೇವಸ್ಥಾನಗಳಿರ್ತವೆ, ಪುಣ್ಯಕ್ಷೇತ್ರಗಳು. ಆದರೆ BJP ಕಟ್ತಿರೋದು ರಾಜಕೀಯಕ್ಕಾಗಿ, ಬರೀ ಚುನಾವಣೆಗೋಸ್ಕರ ಟೆಂಪಲ್ ಮಾಡ್ತಿದ್ದಾರೆ, ರಾಮನ ಹೆಸರಲ್ಲಿ ರಾಜಕಾರಣ ಮಾಡ್ತಿದ್ದಾರೆ. ನಾನು ಅವತ್ತು ಹೋಗಿದ್ದೆ, ಬಾಬ್ರಿ ಮಸೀದಿ ಧ್ವಂಸ ಆದಾಗ ನಾನು ಆ ಸ್ಥಳಕ್ಕೆ ಹೋಗಿದ್ದೆ. ನೋಡ್ಬೇಕಿತ್ತು ನೀವಲ್ಲಿ ಒಂದು ಟೆಂಟ್ ಹಾಕಿದ್ರು, ಒಳಗಡೆ 2 ಗೊಂಬೆ ಇಟ್ಟಿದ್ರು, 2 ಡಾಲ್ಸ್ ಇಟ್ಟು ರಾಮ ಇದು ರಾಮ ಅಂತ ಹೇಳ್ತಾ ಇದ್ರು. ನನಗೆ ಯಾವ ವೈಬ್ರೇಷನ್ನು ಕಾಣಲಿಲ್ಲ ಅಲ್ಲಿ ಅಂತಾರೆ KN ರಾಜಣ್ಣ ಅವರು. ರಾಮನ ಮಂದಿರಕ್ಕೆ ಹೋದಾಗ ನಿಮಗೊಂದು ವೈಬ್ರೇಷನ್ ಫೀಲ್ ಆಗುತ್ತೆ, ಅಂತಹ ಯಾವುದೇ ವೈಬ್ರೇಷನ್ ಆ ಜಾಗದಲ್ಲಿ ನನಗೆ ಕಾಣಲಿಲ್ಲ. ಅದಕ್ಕೆ ಹೇಳಿದೆ ನಾನು ಅಂತ. ವಿವಾದ ಆಗುತ್ತೆ ಅಂತ ಆ ಕ್ಷಣಕ್ಕೆ ಎಚ್ಚೆತ್ತುಕೊಂಡು ಅಲ್ಲಿ ಇದ್ದಿದ್ದನ್ನು ಹೇಳ್ತಾ ಇದ್ದೀನಿ. ಒಂದು ಟೆಂಟ್ ಹಾಕಿ 2 ಗೊಂಬೆ ಇಟ್ಟು ಇದೇ ರಾಮ ಅಂತ ಹೇಳ್ಕೊಳ್ತಿದ್ರು ಅನ್ನುವಂಥ ಒಂದು ವಾದವನ್ನು ಮಂಡಿಸಿದ್ದಾರೆ KN ರಾಜಣ್ಣ ಅವರು. ಆಮೇಲೆ ಈಗ ಆ ದೇವಸ್ಥಾನ ಆಗಿರೋದ್ರ ಬಗ್ಗೆ ಹೇಳ್ತಿಲ್ಲ ನಾನು, ಅಲ್ಲಿ ಏನಿದೆಯೋ ನಾನು ಈಗ ನೋಡಿಲ್ಲ, ಹೋಗಿ ನೋಡ್ಕೊಂಡು ಬಂದು ಹೇಳ್ತೀನಿ. ಬಟ್ ಅವತ್ತೇನಿತ್ತೋ ಅದನ್ನೇ ಹೇಳ್ತಾ ಇದ್ದೀನಿ, 2 ಗೊಂಬೆ ಇಟ್ಟಿದ್ರು ಅಂತ ಹೇಳ್ತಾ ಇರೋದು. ಸೊ ರಾಮಲಲ್ಲಾನ ಮೂರ್ತಿಯ ಬಗ್ಗೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ರಾಮ ಜನ್ಮಭೂಮಿಯ ಆ ಜಾಗದಲ್ಲಿ ವೈಬ್ರೇಷನ್ ಇಲ್ಲ ಅನ್ನುವಂಥ ರಾಜಣ್ಣ ಅವರ ಹೇಳಿಕೆ ಈಗ ಮತ್ತೆ ಕಿಡಿ ಹೊತ್ತಿಸಿರೋದು, BJPಗರಿಗೆ ಅಸ್ತ್ರವಾಗಿರೋದು. ಈಗ ಅದು BJP ಶ್ರೀರಾಮನೋ ಮೋದಿ ಶ್ರೀರಾಮನೋ ನೋಡೋಣ ಅದೇನಾಗ್ತದೆ. ನಮ್ಮೂರಲ್ಲಿ ಸುಮಾರು 100 ವರ್ಷಗಳ ಇತಿಹಾಸ ಇರೋ ಶ್ರೀರಾಮನ ದೇವಸ್ಥಾನಗಳಿದ್ದಾವೆ, ಹೆಚ್ಚು ಪಾವಿತ್ರತೆ ಇರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ. ಈಗ ಅವ್ರು ಬಿಟ್ಬಿಟ್ಟು ಇವರು ಎಲೆಕ್ಷನ್ಗೋಸ್ಕರ ಒಂದು ದೇವಸ್ಥಾನ ಕಟ್ಬಿಟ್ಟು ಇದು ಮಾಡ್ತಾರೆ, ಅದು ಇದು ಅಂತ ಹೇಳೋದು ನಿಜವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ತಿಳ್ಬೋದು. ನಾವು ರಾಮನ ಭಕ್ತರು. ನಾನು ಹೋಗಿದ್ದೆ ಬಾಬ್ರಿ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಇಟ್ಬಿಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. ನಾವು ನಮ್ಮೂರಲ್ಲಿರೋ ರಮೇಶನ್ ಗೋಳಿಗೆ ಹೋಗಿ ದೇವಸ್ಥಾನದೊಳಗೆ ಒಳಗಡೆ ಹೋದರೆ ನಮ್ಮ ಆ ದೇವಸ್ಥಾನದಲ್ಲಿ ಕಾಲಿ ಕೂಡಲೇ ನಮಗೊಂಥರ ವೈಬ್ರೇಷನ್ನು, ಒಂದು ರೀತಿ ನನಗೆ ದೇವ್ರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನ್ನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿಟ್ಟಾಗಿ ಇದು ಇಟ್ಬಿಟ್ಟವ್ರು 2 ಗೊಂಬೆ ಹೊತ್ತು. ಇವತ್ತೇನು ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡಿ. HP ಕಿಡಿಕಾರಿದೆ. ಈಗ ಕಮಲ್ ಪಡೆ ತಿರುಗಿ ಬೀಳ್ತಾ ಇದೆ, ಫ್ರಸ್ಟ್ರೇಷನ್ನಲ್ಲಿದೆ. HP ಹೇಳ್ತಾ ಇರೋದು ಕಾಂಗ್ರೆಸ್ ತುಂಬ ಫ್ರಸ್ಟ್ರೇಷನಲ್ಲಿದೆ, ಹಾಗಾಗಿ ಇಂಥ ಹೇಳಿಕೆಗಳು ಬರ್ತಿದ್ದಾವೆ. ಪಾಪ ಗರ್ಭಗುಡಿ ಇರುವ ಜಾಗದ ಸುತ್ತಾನು ಹೊಸ ಹೊಸ ಕಾಂಟ್ರವರ್ಸಿಯನ್ನು ಹುಡುಕ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಬಾಬ್ರಿ ಮಸೀದಿ ಅವತ್ತಿದ್ದ ಜಾಗದಲ್ಲಿ ಅಲ್ಲಿ ಗರ್ಭಗುಡಿ ಕಟ್ಟಿಲ್ಲ, ಮತ್ತೊಂದು ಮಗದೊಂದು ಅಂತ. ನಾವು ಬೇರೆ ಯಾವ ವಿಚಾರಗಳನ್ನು ನೋಡಿಲ್ಲ. ರಾಮನ ಜನ್ಮಸ್ಥಳ, ರಾಮ ಜನ್ಮಭೂಮಿ, ಆ ಜಾಗದಲ್ಲಿ ಬಾಲರಾಮನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸ್ತಾ ಇರೋದು ಅಷ್ಟೇ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಜನರ ದಾರಿ ತಪ್ಪಿಸೋದಕ್ಕಾಗ್ತದೆ ಅಂತ ಕಾಂಗ್ರೆಸ್ ಹೊಸ ಹೊಸ ವಿಚಾರಗಳನ್ನು ಹುಡುಕ್ತಿದೆ. ಅದು ಅವರ ಫ್ರಸ್ಟ್ರೇಷನ್ ತೋರಿಸುತ್ತೆ. ಎಲ್ಲರೂ ಬರ್ತಿರುವಾಗ ಇವರು ಇನ್ವಿಟೇಷನ್ ಹೋದ ಮೇಲೆ ಇವರು ನಿರ್ಧಾರ
ಸರಿ ಕಾಣಿಸ್ತಿಲ್ಲ, ಈಗಲೂ ನಾನು ಒತ್ತಾಯ ಮಾಡ್ತೀನಿ ಬನ್ನಿ ಅಂತ VHP ಕರೀತಿರೋದು. ಸೊ KN ರಾಜಣ್ಣ ಅವರ ಈ ಸ್ಟೇಟ್ಮೆಂಟ್, ರಾಮ ಜನ್ಮಭೂಮಿಯ ಆ ಜಾಗದಲ್ಲಿ ವೈಬ್ರೇಷನ್ ಇಲ್ಲ, ಎಲ್ಲ ಪುರಾಣ ಪ್ರಸಿದ್ಧ ಪ್ರಾಚೀನ ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನಗಳಿಗೆ ಹೋದರೆ ಏನೋ ಒಂದು ಫೀಲ್ ಆಗತ್ತೆ ನಮಗೆ, ಅಲ್ಲ ಆಗಲಿಲ್ಲ ಅಂತ ಹೇಳಿರೋದಿದೆಯಲ್ಲ, ಅದು ಮತ್ತೊಮ್ಮೆ ಇಂಥ ಹೇಳಿಕೆ ಯಾಕೆ ಬೇಕಿತ್ತಪ್ಪ? ಕೈ ನಾಯಕರು ಪದೇ ಪದೇ ಎಳ್ಕೊಳ್ತಿರೋದು ಯಾಕೆ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು ಸಚಿವರುಗಳು ಇಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ. ಹೈಕಮಾಂಡ್ ಹೇಳಿದ್ರು ಹೋಗ್ತೀವಿ, ಮುಂದೆ ನೋಡೋಣ, ಇಲ್ಲ ನಾವು ರಾಮ ಭಕ್ತರೇ, ಕಾರ್ಯಕ್ರಮ ಅವರು BJPಗರ ನಾಟಕ ಮುಗಿದ ಮೇಲೆ ಹೋಗೋಣ ಅಂತೆಲ್ಲ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಏನೋ ಹೇಳಿಕೆಗಳನ್ನು ಕೊಡದೇ ಉಳ್ಕೊಂಡ್ರೆ ಡ್ಯಾಮೇಜ್ ಕಡಿಮೆ ಆಗಬಹುದೇನೋ ಅಂತ ಅನ್ನಿಸ್ತಾ ಇದೆ. ಈ ಹೊತ್ತಲ್ಲಿ ಇಡೀ ದೇಶವ್ಯಾಪಿ ರಾಮ ಜಪ ಮೊಳಗ್ತಿರೋ ಹೊತ್ತಲ್ಲಿ, ಜಗತ್ತಿನ ಗಮನ ಸೆಳೀತಿರೋ ಹೊತ್ತಲ್ಲಿ ಕಾರ್ಯಕ್ರಮ ಇಂತಹ ಹೇಳಿಕೆಗಳು ಬೇಕಿತ್ತ? ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.